ಬ್ಯಾನರ್ ಸಂಘರ್ಷ ಗಣಿನಾಡಿನಲ್ಲಿ ಕೇಸರಿ ನಾಯಕರ ಗರ್ಜನೆ ಜೋರಾಗಿದೆ. ಬಳ್ಳಾರಿಯಲ್ಲಿ ಬಿಜೆಪಿ ಸಮಾವೇಶವನ್ನ ನಡೆಸಿತು. ಬ್ಯಾನರ್ ಸಂಘರ್ಷ ಗಣಿನಾಡಲ್ಲಿ ಕೇಸರಿ ಸಮಾವೇಶವನ್ನ ನಡೆಸಿದೆ. ನಾಯಕರ ಶಕ್ತಿ ಪ್ರದರ್ಶನ ನಡೆಯಿತು. ಸಮಾವೇಶದಲ್ಲಿ ಶಾಸಕ ಭರತ್ ರೆಡ್ಡಿ ಬಂಧನಕ್ಕೆ ಕೇಸರಿ ಪಡೆ ನಾಯಕರು ಆಗ್ರಹಿಸಿದರು. ಸಮಾವೇಶಕ್ಕೂ ಮುನ್ನ ಮೃತ ರಾಜಶೇಖರ್ ಹೊಸ ವರ್ಷದ ದಿನವೇ ರೆಡ್ಡಿ ವರ್ಸಸ್ ರೆಡ್ಡಿ ಬೆಂಬಲಿಗರ ನಡುವೆ ಏನ್ ಘರ್ಷಣೆ ಆಯಿತು. ಆಗ ಕಾರ್ಯಕರ್ತ ರಾಜಶೇಖರ್ ಮೃತಪಟ್ಟಿದ್ದು ಗುಂಡೇಟಿ. ಮೃತ ರಾಜಶೇಖರ್ ಮನೆಗೆ ನಾಯಕರು ಭೇಟಿ ನೀಡಿದ್ರು. ರಾಜಶೇಖರ್ ಕುಟುಂಬಕ್ಕೆ ಅರುಣಾ ಲಕ್ಷ್ಮಿ 10 ಲಕ್ಷ ಪರಿಹಾರವನ್ನ ಕೊಟ್ಟಿದ್ದಾರೆ. ಗಲಾಟೆ ವೇಳೆ ಗುಂಡೇಟಿನಿಂದ ಮೃತಪಟ್ಟಿದ್ದ ರಾಜಶೇಖರ್ ಮನೆಗೆ ಬಿಜೆಪಿ ನಾಯಕರು ಭೇಟಿ ನೀಡಿದ್ರು. ಬಳ್ಳಾರಿ ಸಮಾವೇಶದ ವೇದಿಕೆಯಲ್ಲಿ ನಾಯಕರ ಶಕ್ತಿ ಪ್ರದರ್ಶನ ನಡೆಯಿತು. ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ. ನಮಸ್ಕಾರ. ಸನ್ಮಾನ್ಯ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಧನ್ಯವಾದಗಳು. ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ನಮ್ಮ ರಾಜ್ಯದ ಸಹ ಉಸ್ತುವಾರಿಗಳಾದಂತ ಶಾಸಕ ಭರತ್ ರೆಡ್ಡಿ ಬಂಧನಕ್ಕೆ ಕೇಸರಿ ಪಡೆ ಆಗ್ರಹಿಸಿದೆ. ಬಳ್ಳಾರಿಯಲ್ಲಿ ನಡೆದಂತ ಸಮಾವೇಶ ಇದು. ಜನಾರ್ದನ ರೆಡ್ಡಿಯ ಪರವಾಗಿ ಅನೇಕ ನಾಯಕರು ಭಾಗಿಯಾದರು ಸಮಾವೇಶದಲ್ಲಿ. ಬ್ಯಾನರ್ ಸಂಘರ್ಷ ಹೊಸ ವರ್ಷದಲ್ಲಿ ಮೊದಲ ದಿನವೇ ಶುರುವಾದಂತ ಈ ಸಂಘರ್ಷ ಇವತ್ತು ಬಳ್ಳಾರಿಯಲ್ಲಿ ಸಮಾವೇಶಕ್ಕೆ ಕಾರಣವಾಯಿತು. ನಾನೇನನ್ನ ಸಹನೆ ಕಳ್ಕೊಂಡ್ರೆ ಬಳ್ಳಾರಿ ಭಸ್ಮ ಆಗ್ಬಿಡುತ್ತೆ ಅಂತ ಹೇಳಿದೀಯ ಭರತ್ ರೆಡ್ಡಿ. ನಿನಗಿನ್ನ ವಯಸ್ಸು ಬಹಳ ಸಿಕ್ಕಿದ್ರು. ನಿನಗೆ ಆ ಮೈಂಡಲ್ಲಿ ಕ್ರಿಮಿನಲ್ ಬುದ್ಧಿ ಇದೆ. ಆ ಕ್ರಿಮಿನಲ್ ಬುದ್ಧಿ ತೆಗೆದು ಹಾಕಬೇಕು. ನೀನು ಶಾಸಕನಾದ್ರೆ ಸೇವಕನಾಗಿ ಕೆಲಸ ಮಾಡಬೇಕಾಗ್ಲಿ, ಪಾಲಕನಾಗಿ ಕೆಲಸ ಮಾಡಬಾರ್ದು. ನೀನು ಪಾಲಕನಾಗಿ ದರ್ಪ ತೋರಿಸಿದ್ರೆ ಕೆಲವರು ಯಾರು ಇಲ್ಲ ಇಲ್ಲ. ಹಾಗಾಗಿನೇ ಇವತ್ತು ನಾವು ಈ ಪ್ರತಿಭಟನಾ ಸಮಾವೇಶವನ್ನ ಇಟ್ಕೊಂಡಿದ್ದೀವಿ. ನಮ್ಮ ಇಡೀ ಬಳ್ಳಾರಿ ಜನರಿಗೆ ಗೊತ್ತಾಗೋತ್ತಲ್ಲ ಇವತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಈ ಸಭೆ ನಡೀತಾ ಇದೆ. ನಮಗೆಲ್ಲ ಗೊತ್ತಿದೆ. ನಾವು 2001ರಲ್ಲಿ ನಾನು ಮುನ್ಸಿಪಲ್ ವೈಸ್ ಚೇರ್ಮನ್ ಮೇಯರ್ ಆಗಿದ್ದೆ. ಲಾಸ್ಟ್ ಚೇರ್ಮನ್ ಫಸ್ಟ್ ಮೇಯರ್ ನಾನೇ ಸಿಟ್ಟಿಂಗ್ ಆಗಿದ್ದೆ. 2008ರಲ್ಲಿ MLA ಆಗಿದ್ದೆ. KMF ಚೇರ್ಮನ್ ಆಗಿದ್ದೆ. 2018ರಲ್ಲಿ ಮತ್ತೆ MLA ಆಗಿದ್ದೆ. ನಾನು ಯಾವತ್ತೂ ಒಬ್ಬರು ಮನೆ ಹತ್ರ ಹೋಗಿ ನಾನು ಏನು ಬೇರೆ ಭಾಷೆ ಯೂಸ್ ಮಾಡಿಲ್ಲ. ಎಲ್ಲರೂ ನಮ್ಮವರೇ, ಎಲ್ಲರಿಗೆ ಸೇವೆ ಮಾಡಬೇಕಂತೇಳಿ ಇವತ್ತು ನಾವು ಕೆಲಸ ಮಾಡಿದ್ದೀವಿ. ಇನ್ನ ಎಲ್ಲ ಹೆಸರುಗಳು ಹೇಳ್ತಾ ಇದ್ದಾರೆ. ಬ್ಯಾನರ್ MLA ಅಂತ ಹೇಳ್ತಾರೆ, ಭಸ್ಮಾಸುರ MLA ಅಂತ ಹೇಳ್ತಾರೆ, ಗುಂಡಾ MLA ಅಂತಾರೆ, ಗಾಂಜಾ MLA ಅಂತಾರೆ, ಏನೇನೋ ಕರೀತಾರೆ. ಇದೆಲ್ಲ ಕರ್ಸ್ಕೋಬೇಕಾ ನೀನು? ಹಾಗಾಗಿ ಪ್ರತಿಯೊಬ್ಬರು ಕೂಡ ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರದ ಜನಪ್ರತಿನಿಧಿಯ ಹೆಸರನ್ನು ಕೂಡ ನಾನು ಹೇಳಲು ಇಷ್ಟಪಡುವುದಿಲ್ಲ. ಯಾಕಂದ್ರೆ ಒಬ್ಬ ಅಸರ್ಕಾರಿ ಶಾಸಕ ನನ್ನ ಪತಿ ಏನು ನಿನ್ನ ವಯಸ್ಸು ಅಂತ ಹೇಳ್ತಾನೆ. ನನ್ನ ಪತಿ ರಾಜಕೀಯದ ಅನುಭವದ ವಯಸ್ಸು ಅವನಿಗಿಲ್ಲ. ನಿನ್ನ ವಯಸ್ಸು ಭರತ್ ರೆಡ್ಡಿ, ನಿನ್ನ ವಯಸ್ಸಿನ 100 ಜನರನ್ನು ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೆಳೆಸಿದ ಕೀರ್ತಿ ನನ್ನ ಪತಿ ಶ್ರೀ ಜನಾರ್ದನ ರೆಡ್ಡಿ ಅವರದು. ಮಾಜಿ ಸಚಿವರು, ಇಡೀ ಬಳ್ಳಾರಿ ನಗರ ಮತ್ತು ಅಖಂಡ ಬಳ್ಳಾರಿ ಜಿಲ್ಲೆಯ ಅಭಿವೃದ್ಧಿಗೆ ಕಂಕಣ ತೊಟ್ಟು ನಿಂತ ಜನಾರ್ದನ ರೆಡ್ಡಿ ಅವರಲ್ಲಿ ನಮ್ಮ ಇಬ್ಬರ ನಡುವೆ ಸ್ವಲ್ಪ ಜಗಳ ಆಗುತ್ತೆ. ಇಬ್ಬರ ಜಗಳ ಮಧ್ಯೆ 3ನೇವರು ಲಾಭ ಪಡೆದಿದ್ದಾರೆ. ಬಿಟ್ಟಿ ಭಾಗ್ಯಗಳ ರಾತ್ರಿನಲ್ಲಿ ನೀನು ಶಾಸಕರಾಗಿ ಆಯ್ಕೆ ಆಗಿದೆಯಾ? ನೀನೆಲ್ಲಿ ರೌಡಿ ಶಾಸಕ ಅಂತಾನೆ ನಾನು ಕರೀತೀನಿ. ಯಾಕಂದ್ರೆ ಸಾವಿರಾರು ರೌಡಿಗಳನ್ನ ಹಾಕೊಂಡು ನನ್ನ ಮನೆಗೆ ಬಂದು ನಿನ್ನ ಪ್ರೈವೇಟ್ ಸೆಕ್ಯೂರಿಟಿಗಳಿಂದ ಗುಂಡು ಹಾರಿಸಿ ನನ್ನ ಪತಿ ಜನಾರ್ದನ ರೆಡ್ಡಿ ಅವರನ್ನು ಮುಗಿಸಲಿಕ್ಕೆ ಸಾವಿರಾರು ಮಾರ್ಗಗಳಿವೆ. ನಿಮ್ಮ ಮನೆಯನ್ನು ಸುಟ್ಟು ಹೋಗ್ತೀನಿ, 5 ನಿಮಿಷದಲ್ಲಿ ಮಾಡ್ತೀನಿ ಅಂತ ನೀನು ಹೇಳಿಲ್ಲ. ಆದರೆ ಭರತ್ ರೆಡ್ಡಿ, ಜನಾರ್ದನ ರೆಡ್ಡಿ ಅವರು ಪ್ರತಿದಿನ ಆ ಅಂಜನಿ ಪುತ್ರ, ಆ ಬಜರಂಗ
ಶಾಸಕ ಭರತ್ ರೆಡ್ಡಿ ಅವರನ್ನ ನಾವು ಹುಚ್ಚ ಭರತ್ ರೆಡ್ಡಿ ಅಂತಾನೂ ಹೇಳ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.